ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ತೂವಿನಕೆರೆ ಸಮೀಪ ಇರುವ ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯಲ್ಲಿ ಶ್ರೀ ರಾಮಾನುಜಾಚಾರ್ಯರವರ 40 ಅಡಿ ಬೃಹತ್ ಪ್ರತಿಮೆಯನ್ನು ಸ್ಥಾಪಿಸಲಾಗುವುದು ಎಂದು ಬೆಂಗಳೂರಿನ ಹಿರಿಯ ನಾಗರಿಕರಾದ ಶ್ರೀ ಜನಾರ್ದನ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಂತರ ಮಾತನಾಡಿದ ಅವರು, ಪ್ರಸಿದ್ಧ ಪ್ರವಾಸಿ ಪುಣ್ಯಕ್ಷೇತ್ರವಾದ ಶ್ರೀ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ಪ್ರವಾಸಿಗರಿಗೆ, ಯಾತ್ರಿಕರಿಗೆ ಶ್ರೀ ರಾಮಾನುಜಾಚಾರ್ಯರವರ ಪ್ರತಿಮೆ ಹಾಗೂ ವಿಷ್ಣುವಿನ ದೇವಾಲಯವನ್ನು ನಿರ್ಮಿಸಲಾಗುವುದು. ಇಲ್ಲಿ ಸುಸಜ್ಜಿತವಾದಂತಹ ರೂಮ್ ವ್ಯವಸ್ಥೆ, ಧ್ಯಾನ ಕೇಂದ್ರ, AC ಬಸ್ ವ್ಯವಸ್ಥೆಯನ್ನು ಮಾಡಲಾಗುವುದು ಎಂದು ತಿಳಿಸಿದರು. ನಂತರ ಮಾತನಾಡಿದ ಅವರು, ಶ್ರೀ ರಾಮಾನುಜಾಚಾರ್ಯರವರ ಬೃಹತ್ ಪ್ರತಿಮೆ ಕನ್ಸ್ಟ್ರಕ್ಷನ್ ನವೆಂಬರ್ ತಿಂಗಳಿನಲ್ಲಿ ಪ್ರಾರಂಭಿಸಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶ್ರೀ ರಾಮಾನುಜಾಚಾರ್ಯರು ಸುಮಾರು 12 ವರ್ಷ ಕಾಲ ಇಲ್ಲಿದ್ದರು. ತಮಿಳುನಾಡಿಂದ ಬಂದು ಅವರು ಇಲ್ಲಿ ಇದ್ದಿದ್ದಕ್ಕೋಸ್ಕರನೇ ಇದಕ್ಕೆ ಪ್ರಾಶಸ್ತ್ಯ ಬಂದಿರೋದು, ಮೇಲುಕೋಟೆ ಚಲುವನಾರಾಯಣಕ್ಕೆ. ಆಮೇಲೆ ಇಲ್ಲಿಂದ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ನಿಮಿಷಾಂಬ ಎಲ್ಲದಕ್ಕೂ AC ಬಸ್ಗಳ ಮೂಲಕ ರೌಂಡ್ ಟ್ರಿಪ್ಪನ್ನು ಕೂಡ ಕಲ್ಪಿಸ್ತೀವಿ. ಅದಕ್ಕಿಂತ ಹೆಚ್ಚಾಗಿ ದೇಶದ ನಾನಾ ಕಡೆಯಿಂದ ಬರೋ ಜನರು ಕೂಡ ಇಲ್ಲಿಗೆ ಬೇಗ ಬಂದು ಸಹಕಾರ ಕೊಡ್ತಾರೆ. ಯಾಕೆಂದರೆ ಈ ಮೇನ್ ರೋಡಲ್ಲಿ ಇರೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ. ಈಗ ಮೇಲ್ಕೋಟೆ ಭಾಳ ಒಳಗಡೆ 30 ಕಿಲೋಮೀಟರ್ ಒಳಗೋದ್ರಿಂದ ಯಾರಿಗೂ ತಿಳಿಯೋದೇ ಇಲ್ಲ. ಇಲ್ಲಿ ಪ್ರತಿಮೆ ಇರೋದ್ರಿಂದ ಎಲ್ಲರೂ ಅವ್ರ ಕಾರುಗಳನ್ನ ನಿಲ್ಲಿಸಿ ಏನು ಅಂತ ನೋಡ್ತಾರೆ. ಆವಾಗ ಅವ್ರಿಗೆ ನ್ಯಾಚುರಲಾಗಿ ಇಂಟ್ರೆಸ್ಟ್ ಬರುತ್ತೆ. ಪ್ರಾರಂಭ ಆಗಿದೆ. ನಾನು ಮೊನ್ನೆ ಶ್ರೀರಂಗಮ್ಮಗೆ ಹೋಗಿ ಅವರ ದರ್ಶನಗಳು ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಇದು 4ನೇ ತಾರೀಕು. ಅವರಲ್ಲಿ ಒಂದು ಅವ್ರ ಪಾರ್ಥಿವ ಶರೀರ ಕೂಡ ಮೈಂಟೈನ್ ಮಾಡಿ ಇಟ್ಟಿದ್ದಾರೆ ಶ್ರೀರಂಗಮ್ಮಲ್ಲಿ ದೇವಸ್ಥಾನದ ಒಳಗಡೆಗೆ. ಅವ್ರ ಪ್ರತಿಮೆನೂ ಇದೆ. ಅಲ್ಲೇ ಹೋಗಿ ಪೂಜೆ ಮಾಡಿಸಿ ಒಂದು ಮುಡಿಯು ಮಾಡ್ಕೊಂಡು ಬಂದಿದ್ದೀನಿ. ಕನ್ಸ್ಟ್ರಕ್ಷನ್ ಯಾವಾಗಿನಿಂದ ಸ್ಟಾರ್ಟ್ ಮಾಡಿದ್ದಾರೆ ಸರ್? ಸುಮಾರು ನವೆಂಬರ್ ಡಿಸೆಂಬರ್ ಒಳಗಡೆ ಶುರು ಮಾಡೋದು.